ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಅದು ಹೊಸ ಇಲಾಖೆ ಜೊತೆ 27ಕ್ಕೆ ಕಾಂಗ್ರೆಸ್ ಆಫೀಸ್ನಲ್ಲಿ ನಾನೇ ಪ್ರೆಸ್ ಮೀಟ್ ಸರ್. ಈಗ ಅದೇ ಒಳ ಮೀಸಲಾತಿ ಯಾವುದೇ ಗೊಂದಲ ಆಗದಂತೆ ಹಂಚಿಕೆ ಆಯ್ತು. ಬಿಜೆಪಿಯವರು ಅದನ್ನು ವಿರೋಧ ಮಾಡ್ತಿದ್ದಾರೆ. ದಲಿತರಿಗೆ ಏನು ಸಿಎಂ ಅವರದ್ದು ಕಾಂಗ್ರೆಸ್ ಪಕ್ಷ ದ್ರೋಹ ಮಾಡಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಹೆಂಗೆ ಅವ್ರ ಕಾಲದಲ್ಲಿ ಇದ್ದಾಗ ಮಾಡ್ಲಿಕ್ಕೆ ಆಗಿಲ್ಲ. ನಮ್ಮ ಕಾಲದಲ್ಲಿ ಬಂದಿದ್ದು ಮಾತು ಕೊಟ್ಟಿದ್ದೀವಿ, ಮಾತು ಕೊಟ್ಟಂಗೆ ನಡೆದಿದ್ದೀವಿ. ಸೊ ಅದ್ರಲ್ಲಿ ಅನ್ಯಾಯ ಇಲ್ಲ. ಮತ್ತೆ ಅವ್ರು ಹೇಳೋರು ವಿರೋಧ ಪಕ್ಷ ವಿರೋಧ ಮಾಡಿದವ್ರ ಕೆಲಸ ಅಂತ ಅವ್ರಿಗೆ ಅವ್ರು ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಸ್ವಾಗತ ಮಾಡ್ಬೇಕು. ಎರಡೂ ಸಮಾಜದ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅಧಿಕಾರಿಗಳೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಎಲ್ಲಾರು ಹ್ಯಾಪಿ ಆಗಿದ್ದಾರೆ. ಒಮ್ಮತ ಒಪ್ಕೊಂಡಿದ್ದಾರೆ. ಅವರೇ ಬಂದು ಸಂತೋಷ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಸಿಎಂ ಅವ್ರ ಬಂದು. ಸೊ ಎಲ್ಲ ಸ್ಮೂತ್ ಆಗಿದೆ. ಇನ್ನೇನ್ ಇದ್ರೆ ಅದು ಹೊಸದ್ ಹುಡುಕ್ಬೇಕು. ಅವ್ರ ಬಿಜೆಪಿ ಅವರು ಮತ್ತೇನಿದ್ರು ಹೊಸದ್ ಹುಡುಕ್ಬೇಕಿದೆ. ಕ್ಲೋಸ್ ಆಯ್ತು ಅಂದ್ರೆ ಅವ್ರಿಗೆ ಅರಗಿಸ್ಕೊಳಕ್ ಆಗ್ತಿಲ್ಲ ಅಂತ 100% ಆಗ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಇಶ್ಯೂ ಬೇಕೇನಾದ್ರು. ಇದು ಇಶ್ಯೂ ಚುನಾವಣೆವರೆಗೆ ಮುಂದುವಯ್ಬೇಕಂತಿತ್ತು. ಆದ್ರೆ ನಮ್ಮವರೆಲ್ಲ ಬಹಳ ಚಾಣಾಕ್ಷತೆಯಿಂದ ಅಂಕಿಅಂಶ ಮುಂದಿಟ್ಟು ಇದನ್ನ ಸಮಾಜ ಮುಖಂಡಿಸುವ ಮುಗಿಸಿದ್ದಾರೆ. ಇದು ಒಂದು ಐತಿಹಾಸಿಕ ತೀರ್ಮಾನ ನಮ್ಮ ಪಕ್ಷದಿಂದ. ಈಗ ಒಳ ಮೀಸಲಾತಿ ಸಮಸ್ಯೆಯನ್ನು ಬಗೆಹರಿಸಿದೆ. ಆದ್ರೆ ಪಕ್ಷದ ಒಳಗಿನ ಒಳಬೇಗುದಿ ಇನ್ನೂ ಕುದೀತಾ ಇದೆ. ಅದು ಹೆಂಗ್ ಮಾಡ್ರಲ್ಲ, ABC ಕೆಟಗರಿ ಹೆಂಗಾಗಿದೆ ಅದು ಹಂಗಾಗ್ತೈತಿ. ಆ ಬಿಂದು ಈ ಬಿಂದು ಸರಿಸಾಡಿ ಏನಾದ್ರು ಮಾಡ್ಯಾರ. ಇದು ಹಂಗಾಗ್ತೈತೆ. ಮೊದಲು ಹೇಳಿದ್ರೆ ನಮ್ಮ ಪಕ್ಷದ ಪರಿಹಾರ ಮಾಡ್ಲಿಕ್ಕೆ ವರಿಷ್ಠ ಇದಾರ, ಹೈಕಮಾಂಡ್ ಇದೆ, ಸ್ಟೇಟ್ ಅಲ್ಲಿ ಸೀನಿಯರ್ ಲೀಡರ್ ಇದಾರ, ಬಗೆಹರಿಸ್ತಾರ. ಮತ್ತೊಂದು ಪಕ್ಷದಲ್ಲಿ ಎಲ್ಲ ಇವ್ರದಾಗ ಸಮಸ್ಯೆ ಇಲ್ಲ. ಯಾವುದೇ ಪಕ್ಷ ಇರೋಲ್ಲ. ಅದನ್ನ ಕಾಲಕ್ಕೆ ಪರಿಹಾರ ಮಾಡುವಂತ ನಮ್ಮ ಹೈಕಮಾಂಡ್ ಅವರು ಮಾಡ್ತಾರೆ. ಸರ್, ಪದೇ ಪದೇ ತಾವು ಹೇಳ್ತಾ ಇದ್ರಿ ಗೊಂದಲವನ್ನ ಬಗೆಹರಿಸ್ಬೇಕು ಹೈಕಮಾಂಡ್ ಅವ್ರಂತ. ಯಾಕೆ ತಡ ಮಾಡ್ತಿದ್ದಾರೆ? ಕಾಲ ಕೂಡಿ ಬಂದಿದೆ. ಶಾರ್ಟ್ಲಿ ಆಗ್ತದೆ ಈಗ ಪರಿಹಾರ ಮತ್ತೆ ಮಾಡ್ಲೇಬೇಕು. ಯಾಕಂದ್ರೆ ಯಾವ್ದಾದ್ರು ವಿದ್ಯಾರ್ಥಿ ಮಾಡ್ಲೇಬೇಕು. ಹೈಕಮಾಂಡ್ ಕಾಲ ಸನ್ನಿಧವಾಗಿದೆ. ಸರ್, ಮೇ ಚುನಾವಣೆ ಏನ್ ರಿಸಲ್ಟ್ ಬರ್ತದ ಮುಂಚೆ ಕೂಡ ನೀವು ಅಧ್ಯಕ್ಷರ ಬದಲಾವಣೆ ಇರ್ಬೋದು, ಸಚಿವ ಸಂಪುಟ ವಿಚಾರ ಇರ್ಬೋದು, ಅದ್ ಆಗ್ಬೇಕಂತ ಹೇಳಿ ಒತ್ತಾಯ ಮಾಡಿದ್ರಿ. ಸರ್, ಸಾಕಷ್ಟು ಸಚಿವರ ಬೇಡಿಕೆ ಇದೆ, ನಮಗೂ ಕೊಡ್ರಿ ಅಂತ ಗೊಂದಲ ಇದೆ. ಸಿಎಂ ನಲ್ಲಿ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆ ಗೊಂದಲ ಇದೆ. ಅದು ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು, ಬದಲಾವಣೆ ಅಂತ ಹೇಳಿಲ್ಲ. ಅದು ಅದ್ರ ಬಗ್ಗೆ ಗೊಂದಲ ಪರಿಹಾರ ಮಾಡ್ಬೇಕಂತ ನಾವ್ ಹೇಳಿದ್ವಿ ಪದೇ ಪದೇ. ಅಧ್ಯಕ್ಷ ಬದಲಾವಣೆ, ಸಿಎಂ ಬದಲಾವಣೆ ಅಂತ ಹೇಳ್ತಾ ಇಲ್ಲ. ಆ ಗೊಂದಲ ಹೈಕಮಾಂಡ್ ಅವರು ಸರಿಪಡಿಸ್ಬೇಕಂತ ನಾವು ಪದೇ ಪದೇ ಹೇಳಿದ್ವಿ. ಇವತ್ತು ಕೂಡ ಇದನ್ನ ಹೇಳಿದ್ವಿ. 100%. ಇನ್ನೂ 1% ಗೊಂದಲ ಇದೆ. ಅದೇ ಇಲ್ಲ, ಪಾರ್ಟಿಕಲಿ ಪಾರ್ಟಿಗೆ ಗೊಂದಲ ಯಾವುದೇ ಬಿಜೆಪಿಯಲ್ಲಿ ಗೊಂದಲ ಇಲ್ಲ. ಅವ್ರದ್ದು JDS ನಲ್ಲಿ ಗೊಂದಲ ಇಲ್ಲ. ಬೇರೆ ಪಾರ್ಟಿ ಬೇರೆ ಪಕ್ಷದಲ್ಲಿ ಗೊಂದಲ ಇದೆ. ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಸರಿಪಡಿಸ್ಲಿಕ್ಕೆ ಹೈಕಮಾಂಡ್ ಇದೆ. ಈಗ ಮಾಡಿದ ಬಂದೇ ಇಲ್ಲ. ಸನ್ನಿಹಿತ ಆಗಿದೆ ಅಂತ ಹೇಳಲ್ಲ. ಕಾಲ ಸನ್ನಿಹಿತ ಆಗಿದೆ. ಹೇಗೆ ಇತ್ಯರ್ಥ ಆಗುತ್ತೆ, ಎಲ್ಲ ಸರಿ ಆಗುತ್ತೆ. ಗೊಂದಲ ಇದೆ, ಸರಿ ಆಗುತ್ತೆ. ಏನಿಂತ ಹೇಳಿಕೆಗಳು ಬರ್ತಾವ, ಗೊಂದಲ ಇದೆ ಕಾರ್ಯಕರ್ತರು, ಇವೆಲ್ಲ ಶಾಶ್ವತವಾಗಿ ಬಗೆಹರ್ತದೆ. ಅಂತ ಗೊಂದಲಕ್ಕೆ ಅವಕಾಶ ಇರೋದು. ಹಸ್ತಾಂತರ ಆಗ್ತದೋ ಅಥವಾ ಪುನರ್ರಚನೆ ಆಗ್ತದೋ ಅದು ಗೊತ್ತಿಲ್ಲ. ಅಂದ್ರೆ ಇತ್ಯರ್ಥ ಮಾಡ್ಬೇಕಾದ್ರೆ ಹೇಳೋರು ಗೊಂದಲ ಹೆಂಗ್ ಬಗೆಹರ್ತಾರ ಅವ್ರು ಬಿಟ್ಟಿದ್ದದು. ಎರಡು ದಿನ DKಶಿ ಅವರು ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಹೋಗ್ತಾರ, ಹೊಸದೇನಲ್ಲ. ಎಲ್ಲಿಗೆ ಹೋಗೋದು ಅಧ್ಯಕ್ಷರು ಹೊಸದಲ್ಲ. ಅವ್ರ ಮಂತ್ರಿ ಇದಾರ, ಅಧ್ಯಕ್ಷ ಇದಾರ, ಮುಂಚೆಯಿಂದ ಹೋಗತಾರ. ಇದೇನು ಹೊಸದಲ್ಲ. ಪಕ್ಷಕ್ಕಾಗಿ ದುಡಿದಿದ್ದೇನೆ, ಕೂಲಿ ಕೊಡಿ ಅಂತಿದ್ದಾರೆ ಅಂತ. ಅದೆಲ್ಲರಿಗೂ ಸ್ವಾಭಾವಿಕ. ಎಲ್ಲರೂ ಕೇಳಿದ್ದಾರೆ, ಕೇಳ್ತಾರ. ಪ್ರಶ್ನೆ ಇಲ್ಲ, ಕೇಳೋರು ತಪ್ಪಿಲ್ಲ ಅಂತ ನಾವ್ ಹೇಳಿದೀವಿ. ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ. ಈಗ ಬಹಳಷ್ಟು ಜನ ಟವೆಲ್ ಹಾಕ್ಯಾರು. ಇಬ್ಬರಿಗೆ ಸೀಮಿತ ಆಗ್ತದ ಅಥವಾ ಮತ್ತೊಬ್ರು ಏನಾದ್ರು ಸಚಿವರು